ಬಿಗ್ ಬಾಸ್ ವಿರುದ್ಧ ಮಾಳು ಆಕ್ರೋಶ ಸ್ಫೋಟಗೊಂಡಿದೆ. ಸಡನ್ ಎಲಿಮಿನೇಟ್ ಬೆನ್ನಲ್ಲೇ ಸಿಡಿದಂಥ ಮಾಳು ಸ್ಪಂದನಾರನ್ನ ಮನೆಯಲ್ಲಿ ಉಳಿಸಿಕೊಂಡಿದ್ದು ಸರಿಯಿಲ್ಲ. ಬಿಗ್ ಬಾಸ್ ತೀರ್ಮಾನವನ್ನ ನಾನು ಒಪ್ಪೋದಿಲ್ಲ. ಈಗ ಮಾಳು ಅವರು ಹೊರಬಂದಂತಹ ಬೆನ್ನಲೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಡನ್ ಎಲಿಮಿನೇಟ್ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ಪಂದನರನ್ನ ಮನೆಯಲ್ಲಿ ಉಳಿಸಿಕೊಂಡಿದ್ದು ಸರಿಯಲ್ಲ. ಬಿಗ್ ಬಾಸ್ ನ ಈ ನಿರ್ಧಾರ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಪಂದನಾಗೆ ನಮ್ಮ ರೀತಿ ಟಾಸ್ಕ್ ಆಡೋಕೆ ಬರೋದಿಲ್ಲ, ಆದ್ರೆ ಅವರನ್ನ ಉಳಿಸ್ಕೊಂಡಿದ್ದಾರೆ, ನನ್ನನ್ನು ಆಚೆ ಕಳಿಸಿದ್ದಾರೆ. ಬಿಗ್ ಬಾಸ್ ನಿರ್ಧಾರ, ಈ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿ ಖಂಡಿಸ್ತಾ ಇದ್ದಾರೆ. ಸ್ಪಂದನರನ್ನ ಉಳಿಸ್ಕೊಂಡು ಈಗ ನನ್ನನ್ನ ಹೊರಗಡೆ ಕಳಿಸಿರೋದು ಮಹಾ ಅನ್ಯಾಯ. ನನ್ನನ್ನ ಎಲಿಮಿನೇಟ್ ಮಾಡಿದಂತ ಬಗ್ಗೆ ನನಗೆ ಬೇಸರ ಇದೆ. ಬಿಗ್ ಬಾಸ್ ಎಲಿಮಿನೇಷನ್ ರಾಜಕೀಯಕ್ಕೆ ಮಾಳು ಕೆಂಡಾಮಂಡಲವಾಗಿ ಹೋಗಿದ್ದಾರೆ. ನನ್ನನ್ನ ಎಲಿಮಿನೇಟ್ ಮಾಡಿದ್ದು ಸರಿಯಿಲ್ಲ. ನಾವು ಆಡ್ತಾ ಇದ್ದಾಗೆ ಟಾಸ್ಕ್ ಕೂಡ ಸ್ಪಂದನ ಆಡ್ತಾ ಇರಲಿಲ್ಲ, ಆದ್ರೂ ಕೂಡ ಸ್ಪಂದನರನ್ನ ಉಳಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ವಿರುದ್ಧ ಮಾಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಮಾಳು ಮಾತ್ರ ಅಲ್ಲ, ಮಾಳುನ ಅಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪಂದನ ಅವರು ಚೆನ್ನಾಗಿ ಆಡ್ತಾ ಇರಲಿಲ್ಲ, ಮಾಳು ಚೆನ್ನಾಗಿ ಆಡ್ತಾ ಇದ್ರು. ಮಾಳಿಗೆ ಹೋಲಿಸ್ಕೊಂಡ್ರೆ ಸ್ಪಂದನ ಅವರು ಏನೂ ಆಡ್ತಾ ಇರಲಿಲ್ಲ, ಅಂತವ್ರನ್ನ ಉಳಿಸ್ಕೊಂಡಿದ್ದಾರೆ. ಈಗ ಬಿಗ್ ಬಾಸ್ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಮಾಳು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ರೆ, ಅದ್ರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪಂದನರನ್ನ ಮನೇಲಿ ಉಳಿಸ್ಕೊಂಡಿದ್ದು ಸರಿ ಇಲ್ಲ, ಬಿಗ್ ಬಾಸ್ ನ ತೀರ್ಮಾನವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಸಡನ್ ಎಲಿಮಿನೇಷನ್ ಬಗ್ಗೆ ಈಗ ಸಿಡಿದೆದ್ದಿದ್ದಾರೆ ಮಾಳು ಅವರು. ಈಗ ನ್ಯಾಯವಾಗಿ ನಾನು ಮನೆಯಲ್ಲಿ ಉಳಿಬೇಕಿತ್ತು ಎನ್ನುವಂಥ ಮಾತನ್ನು ಕೂಡ, ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಮೊನ್ನೆ ಕೂಡ ಫ್ಯಾಮಿಲಿ ರೌಂಡ್ ಆಯ್ತು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ರು, ಅವರ ಹೆಂಡತಿ ಇಬ್ರು ಮಕ್ಕಳು ಕೂಡ ಬಂದಿದ್ರು. ನೀವು ಉಳಿತೀರಾ, ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟು ಹೋಗಿದ್ರು. ಇವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು ಕೂಡ. ಈಗ ಸಡನ್ ಆಗಿ ಎಲಿಮಿನೇಟ್ ಮಾಡಿರೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯಾತಕ್ಕೋಸ್ಕರ ಸಡನ್ ಆಗಿ ಎಲಿಮಿನೇಟ್ ಮಾಡಿದ್ರು, ಮತ್ತೆ ವಾಪಸ್ ಕರ್ಕೊಳ್ಳುವಂತ ಸಾಧ್ಯತೆ ಇದೆಯಾ, ಅಥವಾ ಸ್ಪಂದನ ಅವರನ್ನ ಬಿಟ್ಟು ಇವರನ್ನ ಯಾಕೆ ಎಲಿಮಿನೇಟ್ ಮಾಡಿದ್ರು ಎನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ, ಗೊಂದಲಗಳು ಕೂಡ ಮೂಡ್ತಾ ಇದೆ ಅಭಿಮಾನಿಗಳಿಗೆ. ಜೊತೆಗೆ ಮಾಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಗ್ ಬಾಸ್ ವಿರುದ್ಧ ಮಾಳು ಆಕ್ರೋಶ ಸ್ಫೋಟಗೊಂಡಿದೆ. ಸಡನ್ ಎಲಿಮಿನೇಟ್ ಬೆನ್ನಲ್ಲೇ ಎದ್ದಿದ್ದಾರೆ ಮಾಳು. ಸ್ಪಂದನರನ್ನ ಮನೆಯಲ್ಲಿ ಉಳಿಸ್ಕೊಂಡಿದ್ದು ಸರಿ ಇಲ್ಲ, ಅವರಿಗಿಂತ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ, ಚೆನ್ನಾಗಿ ಗೇಮ್ಗಳನ್ನು ಆಟ ಆಡ್ತಾ ಇದ್ದೆ. ಅವರ ಅಭಿಮಾನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಮಾಳುವನ್ನ ಫೋಟೋವನ್ನು ಹಾಕ್ಬಿಟ್ಟು, ಅವರು ಹಾಡಿದಂಥ ಸಾಂಗ್ಗಳನ್ನು ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಳುವಿಗೆ ಅನ್ಯಾಯ ಆಗಿದೆ, ಬಿಗ್ ಬಾಸ್ ನಿರ್ಧಾರ ಸರಿ ಇಲ್ಲ, ಸ್ಪಂದನ ಆಚೆ ಹೋಗಬೇಕಿತ್ತು, ಆದರೆ ಸ್ಪಂದನ ಅವರನ್ನ ಯಾಕೆ ಉಳಿಸ್ಕೊಂಡ್ರು ಅಂತ ಹೇಳಿ ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಳು ಅವರು ಕೂಡ ಅದೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ನ ಈ ನಿರ್ಧಾರ ಸರಿ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಬಿಗ್ ಬಾಸ್ ವಿರುದ್ಧ ಮಾಳು ಆಕ್ರೋಶ ಸ್ಫೋಟಗೊಂಡಿದೆ. ಈಗ ಸಡನ್ ಎಲಿಮಿನೇಷನ್ ಮಾಡಿರೋದು ಈಗ ಸಿಡಿದೆದ್ದಿದ್ದಾರೆ ಮಾಳು ಹಾಗೂ ಅವರ ಅಭಿಮಾನಿಗಳು ಕೂಡ. ಯಾವ ಕಾರಣಕ್ಕೋಸ್ಕರ, ಏನಿದೆ ಇದ್ರ ಮರ್ಮ ಅಂತ? ನಿಜ ನಿರೀಕ್ಷೆ ಏನಪ್ಪ ಅಂತಂದರೆ, ಬಿಗ್ ಬಾಸ್ 12 ಸೀಸನ್ ಸಾಕಷ್ಟು ನಿರೀಕ್ಷೆಯನ್ನು ಮೂಡ್ತಿರುವಂತಹ ಒಂದು ಸೀಸನ್ ಅಂತ ಹೇಳ್ಬೋದು. ಯಾಕಂದರೆ ಈ ಸರಿಯ ಬಿಗ್ ಬಾಸ್ನಲ್ಲೂ ಕೂಡ ಗಿಲ್ಲಿ ಇರ್ಬೋದು ಮತ್ತು ಅಶ್ವಿನಿ ಗೌಡ ಇರ್ಬೋದು, ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಅವರ ಒಂದು ಆಟಗಳ ಆಡುವಂತಹ ಮುಖಾಂತರವಾಗಿ ಜನಮನವನ್ನು ಗಳಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಗಾಯಕ ಕ್ಷೇತ್ರದಲ್ಲಿ ಮಾಳು ನಿಪ್ನಾಳ್ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ಹೆಸರನ್ನು ಮಾಡಿದರು. ತದನಂತರದಲ್ಲಿ ಬಿಗ್ ಬಾಸ್ ಕೂಡ ಬಂದಿದ್ದರು. ಬಟ್ ಅದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಮಾಳು ನಿಪ್ನಾಳ್ ಮೇಲೆ ತುಂಬಾ ನಿರೀಕ್ಷೆನ ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಬಟ್ ಈ ಒಂದು ವಿಚಾರವನ್ನು ನೋಡುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ವೇದಿಕೆಯಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟಿಗೆ ಒಬ್ಬರು ಕಣ್ಣಿಗೆ ಬೆಣ್ಣೆ, ಒಬ್ಬರು ಕಣ್ಣಿಗೆ ಸುಣ್ಣ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಎಲಿಮಿನೇಟ್ ಆಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಈಗ ಮಾಳು ನಿಪ್ನಾಳ್ ಅವರು ಕೂಡ ನಿನ್ನೆ ಎಲಿಮಿನೇಟ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಸ್ಪಂದನ ಅವರು ಕೂಡ ಒಬ್ಬ ಅದ್ಭುತವಾದಂತಹ ಒಂದು ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಬಟ್ ಇಬ್ಬರ ಮಧ್ಯೆ ಒಂದು ಟಾಸ್ಕನ್ನು ಕೊಟ್ಟಾಗ ತದನಂತರದಲ್ಲಿ ಟಾಸ್ಕನ್ನು ಎಲ್ಲೊಂದು ಕಡೆ ಮಾಳು ನಿಪ್ನಾಳ್ ಕೂಡ ಅದ್ಭುತವಾಗಿ ನಿಭಾಯಿಸಿದ್ರು ಕೂಡ. ಬಟ್ ಎಲ್ಲೊಂದು ಕಡೆ ಅವತ್ತು ಹೊರಗಡೆ ಬಂದಿರುವಂಥದ್ದಾಗಿರ್ಬೋದು, ಮಾಳು ನಿಪ್ನಾಳ್ ಹೊರಗಡೆ ಬಂದಿರುವಂಥದ್ದು ಎಲ್ಲೊಂದು ಕಡೆ ಮಾಳು ನಿಪ್ನಾಳ್ ಅವರೇ ಒಂದು ಬಿಗ್ ಬಾಸ್ ವಿರುದ್ಧವಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ನಿರೀಕ್ಷೆ ಈ ಒಂದು ವಿಚಾರದಲ್ಲಿ. ಬಟ್ ಎಲ್ಲೊಂದು ಕಡೆ ನೋಡುವಂಥದ್ದಾರೆ. ಯಾಕಂದರೆ ಸಾಕಷ್ಟು ಸರಿ ಬಿಗ್ ಬಾಸ್ ಅಂತ ಬಂದಾಗ ಅಭಿಮಾನಿಗಳಿಗಿರ್ಬೋದು ಇವ್ರು ಹೋಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದೆಲ್ಲೋ ಒಂದು ಕಡೆ ಎಲಿಮಿನೇಟ್ ಆಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನು ನೋಡ್ತಾ ಇದ್ದಾಗ ಎಲ್ಲೋ ಒಂದು ಬಿಗ್ ಬಾಸ್ ಒಂದು ಏನು ಒಂದು ಆಟದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಒಂದು ಮೋಸ ಆಗ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಬಂದಂತಹ ಅಭ್ಯರ್ಥಿಗಳು ಕೂಡ ಕೆಲವೊಂದಿಷ್ಟು ಹಿಂದೆ ಕೂಡ ಮಾತಾಡಿದ್ರು. ಬಟ್ ಅದೇ ನಿಟ್ಟಿನಲ್ಲಿ ಮಾಳು ನಿಪ್ನಾಳ್ ಅವರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.